ನಕ್ಕಣವ್ರೆ ಚೆನ್ನಾಗಿದ್ದೀರಾ? ನಮಸ್ಕಾರ ಸರ್, ನಮಸ್ಕಾರ. ಸಪ್ಲಮ್ಮ ಜಾತ್ರೆ ಬಂದು ಎಷ್ಟು ದಿನ ಆಯಿತು? 3 ದಿವಸ ಆಯ್ತು ಸರ್. ಎಷ್ಟು ವರಿ ಹಾಕಿದ್ರಿ? ನಾವು ಇಲ್ಲಿ 3 ವರಿ ಹಾಕಿದ್ದೆ. ಹಾಂ, 3ರಲ್ಲಿ 2 ಮಾಲಕ್ ಬಿಟ್ಟಿದ್ದೀನಿ. ಹಾಂ, ಇದೊಂದಿದೆ. ಒಂದಿದೆ. ಹಾಂ, ಆಮೇಲೆ ನಮ್ಮ ಸ್ನೇಹಿತರು ಒಂದು 3 ವರಿ ತಗೊಂಡ್ಬಂದಿದ್ದಾರೆ. ಹಾಂ ಹಾಂ, ಅವ್ರನ್ನ ಇಲ್ಲಿಗೆ ನಾನು ಆಹ್ವಾನಿಸಿದ್ದೀನಿ, ಈ ಜಾತ್ರೆ ಕಟ್ಟಿ ಬನ್ನಿ ಅಂತ. ಹಾಂ, ಬಂದಿದ್ದಾರೆ. ಹಾಂ, ನಾವೆಲ್ಲ ಜೊತೆಗೂಡಿ ಹಾಂ, ಘಾಟಿ ಜಾತ್ರೆಯಲ್ಲೂ ಇದ್ವು. ಹಾಂ, ಮೇಲಾಗಿ ನಮ್ಮ ಸ್ನೇಹಿತರು ಆಗಿದ್ದೀವಿ ಸರ್. ಹಾಂ ಹಾಂ, ಅದರಿಂದ ಈ ಸಾರಿ ಯಾವುದೇ ಜಾತ್ರೆಗೆ ಹೋದ್ರೂ ಏನು ಅದ್ದೂರಿಯಾಗಿ ಹಳ್ಳಿಕಾರನ್ನ ಬಿಂಬಿಸ್ತಾ ಇದ್ದಾರೆ. ಹಾಂ, ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತೀರ್ದು. ಹಾಂ, ಯಾಕೆ ಸರ್ ಈ ಥರ ಆಗ್ತಾ ಇದೆ ಅಂದರೆ, ಹಾಂ, ನಿಮ್ಮಂಥ ಯೂಟ್ಯೂಬರ್ಸು ಜನಗಳನ್ನ ಬರೋದಕ್ಕೆ ಆಕರ್ಷಣೆ ಮಾಡ್ತೀರಾ. ಹೌದು ಹೌದು. ನಮ್ಮಂಥವರು ನಿಮ್ಮ ವಿಡಿಯೋಗಳಲ್ಲಿ ಮಾತಾಡಿ ಸಲಹೆ ಕೊಟ್ಟು ಬರೋಕ್ಕೆ ಹೇಳ್ತೀವಿ. ಹಾಂ ಹಾಂ, ನೋಡಿ ಸರ್, ಘಾಟಿ ಜಾತ್ರೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಶಾಂತಿ ಸಮಾಧಾನದಿಂದ ಬೇಕಾಗಿರುವಂಥ ಪ್ರಸಾದ ವಿನಿಯೋಗ ಮಾಡಿಸಿದ. ಹಾಂ ಹಾಂ, ಸಪ್ಲಮ್ಮ ಜಾತ್ರೆಯಲ್ಲಿ ಸಪ್ಲಮ್ಮನಿಗೆ ಬೇಕಾಗಿರುವಂಥ ಹಾಂ, ಮೃಷ್ಟಾನ್ನನ ಜನಗಳಿಗೆ ಹಂಚಿ ಹಾಂ ಹಾಂ, ಭಾರಿ ಸಡಗರದಿಂದ ಹಾಂ ಹಾಂ, ಒಬ್ರಿಗಿಂತ ಒಬ್ರು ಚೆಂದಾಗಿ ಹಳ್ಳಿಕಾರ್ ದನ ಸಾಕಿರುವಂಥವರು ಮೆರವಣಿಗೆಗಳು ಮಾಡಿದ್ರು. ಇನ್ನೆಂದೂ ಕಾಣ್ಲಾರ್ವಿ ಹೌದು ಹೌದು. ಅಂತ ಒಂದು ಮೋಜಿನ ನಾವು ಕಣ್ಣಾರೆ ಕಣ್ಣಂಗಾಯಿ ಸರ್. ಇವತ್ತು ದಿವಸ ಮರಳಾಕಿದ್ರೆ ಮರಳು ಕೆಳಗಡೆ ಇಳಿದು ನೋಡಿ ಸರ್, ಎಲ್ಲ 10 ಚಪ್ಪರದವರು 60 ಮರಿ ಕಡಿದಿದ್ದಾರೆ. 60 ಮರಿ ಕಡಿದಿದ್ದೇ ಅಲ್ಲದೆ ಕೋಳಿ ಅದು ಇದು ಎಲ್ಲ ಮಾಡಿ ಇಡೀ ನಮ್ಮ ಜಾತ್ರೆಗೆ ಇವತ್ತು ಇಷ್ಟು ಭೋಜನ ಹಂಚಿದ್ದಾರೆ. ಅಂದರೆ ಹಳ್ಳಿಕಾರು ದನಗಳು ಒಂದಕ್ಕಿಂತ ಒಂದು ಚಂದ, ಒಂದಕ್ಕಿಂತ ಒಂದು ಚಂದ. ನೋಡಿ ಸರ್, ಜನಗಳು ಶಾಂತಿ ಸಮಾಧಾನದಿಂದ ಒಳ್ಳೆ ಚೆನ್ನಾಗಿ ಒಳ್ಳೆ ಒಗ್ಗಟ್ಟಿನಿಂದ ಸೌಹಾರ್ದತೆಯಿಂದ ಆ ಸಪ್ಲಮ್ಮನ ಒಂದು ದೈವಕೃಪೆಯಿಂದ ನಡೆದೋಗ್ಬಿಟ್ಟಿದೆ. ಹಳ್ಳಿಕಾರು ಮೇಯಿಸೋಂಥವ್ರು ಈ ಸಾರಿ ಮೇಯಿಸೋರ್ಗಿಂತನೂ ಅದನ್ನು ತಗೊಂಡು ಬಂದು ಪೋಷಣೆ ಮಾಡೋಂಥ ಜನ ಜಾಸ್ತಿ ಬಂದ್ಬಿಟ್ಟಿದ್ರು. ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಬಂದ್ಬಿಟ್ಟಿದ್ದಾರೆ. ಅವ್ರ ಆನಂದಕ್ಕೆ ಪರಿವೇ ಇಲ್ಲ. ನನ್ನೂ ಬಿಡಲಿಲ್ಲ, ಒಂದು 2-3 ಮೆರವಣಿಗೆ ಕರ್ಕೊಂಡೋದ್ರು. ಯಾಕೆ ಅಂದರೆ ನೀವು ಈಗ ಚುಂಚುನಕಟ್ಟೆ ಇದು ಒಂದೇ ಡೇಟ್ ಬರೋದ್ರಿಂದ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಆಯ್ತಾ? ಇಲ್ಲ, ಒಂದೇ ಟೈಮ್ಗೆ ಬರ್ತಾ ಇದೆ. ಅಲ್ಲಿ ವ್ಯಾಪಾರ, ಇಲ್ಲಿ ವ್ಯಾಪಾರಗಾರರು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಅದರಿಂದ ಇವು ಸ್ವಲ್ಪ ಕಡಿಮೆ ಆಯಿತು. ಅಂದರೆ ದನಗಳಂತೂ ಬಲೆ ಬಂದಿದ್ವು ಲಕ್ಷ ದುಡ್ಡುಗಳು, 16 ಲಕ್ಷ 20 ಲಕ್ಷ ಅಂಥವೆಲ್ಲ ಬಂದಿದ್ದಾವೆ. ನೋಡಿ ಸರ್, ಇಲ್ಲಿ ಯಾರು ನಾನು ಅನ್ನೋನು ಇಲ್ಲದೆ ಆದ ಸರ್. ಯಾಕೆಂದರೆ ರೈತರು ನಾವೆಲ್ಲ ಒಂದೇ ಅನ್ನೋ ಇದಕ್ಕೆ ಶಾಂತಿ ಸಮಾಧಾನದಿಂದ ಮೆರವಣಿಗೆಗಳು ಮಾಡಿಸಿ ನಮಗೆ ಇವತ್ತು ಸಪ್ಲಮ್ಮ ಜಾತ್ರೆನ ಹಬ್ಬವಾಗಿ ಪರಿವರ್ತಿಸಿ ಹಬ್ಬವಾಗಿ ಪರಿವರ್ತಿಸಿ ಜನಗಳಿಗೆ ಭಾರಿ ಸಮಾಧಾನ ಮಾಡಿದ್ದಾರೆ. ನಾನು ಹುಡುಗನಾಗಿನಿಂದ ನನ್ನ 50 ವರ್ಷಗಳ ಈ ಯಾತ್ರೆ ಇದರಲ್ಲಿ ನಾನು ಹೇಳ್ಬೇಕು ಅಂದರೆ, ಈ ಸಾರಿ ಬಂದು ಜನ, ಈ ಸಾರಿ ಖುಷಿ ಬಿದ್ದಂಥ ಜನನ ನಾನು ಕಂಡಿಲ್ಲ. ಅಷ್ಟೇ ಕೋಟಿ ದನಗಳು ಬಂದಿದ್ದಾವೆ. ಅದೇ ಚೆನ್ನಾಗಿ ಸಾಕಿದ್ದಾರೆ ಸರ್. ಒಂದು ಜೊತೆ 16 ಲಕ್ಷ. ಆ ಒಂದು ದೊಡ್ಡ ಚಪ್ಪರುಗಳು ಹಾಕಿರೋದಕ್ಕೆ ದೊಡ್ಡ ಮದುವೆಗಳೇ ಮಾಡಿಬಿಡ್ಬೋದಾಗಿತ್ತು ಸರ್. ಅಷ್ಟೊಂದು ಖುಷಿಯಾಗಿ ಭಾರಿ ಆನಂದದಿಂದ ರೈತರು ಜಾಸ್ತಿ ಮುನ್ನುಗ್ಗಿ ಸಪ್ಲಮ್ಮ ಜಾತ್ರೆನ ಚೆನ್ನಾಗಿ ಕಳಿಸಿದ್ದಾರೆ. ಅವ್ರಿಗೆಲ್ಲ ನನ್ನ ವಂದನೆಗಳು. ಮೇಲಾಗಿ ನಿಮಗೂ ನನ್ನ ವಂದನೆಗಳು ಹೇಳ್ತಾ, ಸಪ್ಲಮ್ಮನಿಗೆ ಜೈ ಹೇಳ್ತಾ, ಗೋಮಾತೆಗೆ ಜೈ ಹೇಳ್ತಾ, ಹಳ್ಳಿಕಾರಿಗೆ ಜೈ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಸ್ವಾಮಿ. ನಮಸ್ಕಾರ. ಅಂದರೆ ನಾನ್ ವೆಜ್ ಇದೊಂದೇ ಜಾತ್ರೆಲ್ಲ ಮಾಡ್ತಾರಾ, ಬೇರೆ ಜಾತ್ರೆಲ್ಲೂ ಮಾಡ್ತಾರಾ ಸರ್? ಇಲ್ಲಿ ವಿಶೇಷ ಸರ್, ಇಲ್ಲಿ ವಿಶೇಷ ನೀವೊಂದು 20-25 ಜಾತ್ರೆ ಹೋಗಿದ್ದೀರಾ? ಹೌದು ಸರ್. ಬೇರೆ ಕಡೆ ನಾನ್ ವೆಜ್ ಮಾಡಲ್ಲ ಅಂತಲ್ಲ ಸರ್. ಇಲ್ಲಿ ಯಾಕೆ ಸರ್ ಮಾಡ್ತಾರೆ ಅಂದರೆ, ತಾಯಿ ಆದಿಪರಾಶಕ್ತಿ ಶಕ್ತಿ ದೇವತೆ ಸರ್. ಮಧುಗಿರಿಯಲ್ಲೂ ದಂಡಿ ಮರಮ್ಮ, ಅಲ್ಲಿ ಬಂದವರು ಅವರು ಮಾಡ್ಕೊಂಡು ತಿಂತಾರೆ. ಹೌದು, ಹಂಗಲ್ಲ ಸರ್. ಇಡೀ ಜಾತ್ರೆನೇ ಭಾರಿ. ಕೆಲವರು ಮುಡುಕ್ತೋರಲ್ಲೂ ಮಾಡ್ತಾರೆ ಅಂತ ಕೇಳಿದ್ದೀನಿ. ಮುಡುಕ್ತೋರಲ್ಲಿ ಅದು ಪೂಜೆ ಆದಮೇಲೆ ಮಾಡ್ತಾರೆ ಸರ್. ಅಲ್ಲಿ ದೊಡ್ಡ ಒಂದು ವಿಜೃಂಭಣೆ ಮಾಡ್ತಾರೆ. ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮದುವೆ ಆದಮೇಲೆ ಬೀಗರೂಟ ಅಂತ ಅಂದ್ಬಿಟ್ಟು ಮಾಡ್ತಾರೆ ಸರ್. ಅದು ದೊಡ್ಡ ವಿಷಯ ಇದೆ.
ನಾನು ಇನ್ನೊಂದು ಸಾರಿ ಹೇಳ್ತೀನಿ. ಆದರೆ ಇವತ್ತು ಸಪ್ತಮ ಜಾತ್ರೆಗೆ ಬಂದಿದ್ದರಿಂದ ನಾವೆಲ್ಲ ಈ ಆನಂದನ ಜನಗಳಿಗೆಲ್ಲ ಹೇಳ್ತಾ ನಮ್ಮ ಮಾತು ಮುಗಿಸ್ತೀವಿ ಸರ್. ಆಯ್ತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ. ಇಲ್ಲಿ ಶಬ್ದ ಕೇಳಿಸ್ತಾ ಇಲ್ಲ. ಹೌದು ಸರ್.